ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮ ಬದುಕು ಬದಲಾಯಿಸುವವರನ್ನ ಬಯಸಬೇಕೇ ಹೊರತು ನಮ್ಮ ಬದುಕಿನಿಂದ ತಮ್ಮ ಬೇಳೆ ಬೇಯಿಸಿಕೊಳ್ಳೋರನ್ನಲ್ಲ. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರ್ತದೆ, ಆದರೆ ಅಂಥ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡೋದಿಲ್ಲ. ಬ್ಯುಸಿ ಇದ್ದಷ್ಟು ಸಮಾಧಾನ, ಖಾಲಿ ಇದ್ದಷ್ಟು ಯೋಚನೆಗಳು, ದುಡಿತಾ ಇದ್ದಷ್ಟು ಶ್ರೀಮಂತಿಕೆ, ಸೋಮಾರಿ ಆದಷ್ಟು ದರಿದ್ರ, ಕಲಿಯುತ್ತಾ ಇದ್ದಷ್ಟು ಕಲಿಕೆ, ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದ್ರೆ ಸಾಕು, ಅದೇ ಸಂತೃಪ್ತ ಬದುಕು. ದುಡ್ಡು ಎಲ್ಲವನ್ನೂ ಖರೀದಿಸಬಹುದು, ಆದರೆ ಮನಸ್ಸಿಗೆ ಬೇಕಾದ 2 ವಸ್ತುಗಳು ಮಾತ್ರ ಸಿಗಲ್ಲ. ಒಂದು ನಿಜವಾದ ಪ್ರೀತಿ, ಇನ್ನೊಂದು ನೆಮ್ಮದಿ. ಸಂಭ್ರಮದ ಸಮಯದಲ್ಲಿ ಕಣ್ಣೀರಾಕ್ಬೇಡ, ದುಃಖದ ಸಮಯದಲ್ಲಿ ನಗಲೇಬೇಡ. ಕೈ ಹಿಡಿದು ನಡೆಸಿದವರನ್ನ ಕಡೆಗಣಿಸಬೇಡ, ಕೈ ಮೀರಿ ಹೋದದನ್ನು ನೆನೆಯಬೇಡ. ಉತ್ತಮರ ಮನವ ನೋಯಿಸಬೇಡ, ಉಳ್ಳವರೆಂದು ಸ್ನೇಹ ಬಯಸಬೇಡ. ಆತ್ಮೀಯರೆದುರು ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆಬಾಗಬೇಡ. ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ. ಕೊಡುವುದಕ್ಕೆ ದಾನ, ತೆಗೆದುಕೊಳ್ಳುವುದಕ್ಕೆ ಜ್ಞಾನ ಮತ್ತು ತ್ಯಜಿಸುವುದಕ್ಕೆ ಅಹಂಕಾರ ಸರ್ವಶ್ರೇಷ್ಠವಾಗಿದೆ. ಎಲ್ಲಿ ಮಾತಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ. ಕೈಯಲ್ಲಿರುವ ಆಯುಧಕ್ಕಿಂತ ಎದೆಯೊಳಗಿರುವ ಧೈರ್ಯ ಮತ್ತು ಆತ್ಮವಿಶ್ವಾಸವೇ ಮನುಷ್ಯನ ಅತೀ ದೊಡ್ಡ ಬಲ. ಬದುಕು ಎಂದರೆ ನದಿಯ ಹಾಗೆ ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯೋದಿಲ್ಲ, ಉಳಿಯುವುದೊಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಬದುಕೊಂದು ಸುಂದರ ಪಯಣ. ಇಲ್ಲಿ ಕಲಿಯೋ ಪಾಠಗಳಿರ್ತವೆ, ಬಗೆಹರಿಸೋ ಸಮಸ್ಯೆಗಳಿರ್ತವೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸೋ ಅನುಭವಗಳಿರ್ತವೆ. ನೋವು ನಲಿವಿಗೂ ಸಿದ್ಧವಾಗಿರಬೇಕು. ಯಾವಾಗ ಏನು ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಗುತ್ತಾ ಮುಂದೆ ನಡೆಯುತ್ತೀರಿ, ಸಮಸ್ಯೆಗಳು ಕೂಡ ನಿನ್ನ ಮುಂದೆ ತಲೆಬಾಗ್ತವೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬರ್ತದೆ ಹೋಗ್ತದೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಮರಳಿ ಬರೋದಿಲ್ಲ. ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡೋ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದೇ ಬುದ್ಧಿವಂತಿಕೆ. ಆಸೆಗಳ ಬೆನ್ನೇರಿ ಹೊರಟವರೆಲ್ಲ ನಿರಾಸೆ ಎಂಬ ಪಾತಾಳಕ್ಕೆ ಜಾರಿದವರೇ ಹೆಚ್ಚು. ಆಸೆಗಳನ್ನು ತ್ಯಜಿಸಿ ಬುದ್ಧನೇ ಆಗಬೇಕಂತಿಲ್ಲ, ಜ್ಞಾನೋದಯವಾಗಲು ಬೋಧಿ ವೃಕ್ಷವೇ ಬೇಕಂತಿಲ್ಲ. ಬಯಸಿದ್ದು ಮಿತಿಯಲ್ಲಿದ್ದರೆ ತಡವಾದರೂ ಕೈ ಸೇರ್ತದೆ. ಬಯಕೆಗಳು ಅತಿಯಾದ್ರೆ ದೊರೆಯಬೇಕಾದದ್ದು ಕೈ ಜಾರ್ತದೆ. ಕೈ ಜಾರುವ ಮುನ್ನ ಎಚ್ಚೆತ್ತುಕೊಂಡರೆ ಅಲ್ಪವಾದರೂ ನಮಗಾಗಿ ದಕ್ಕುವುದು, ದಕ್ಕಿದ್ರಲ್ಲಿ ತೃಪ್ತಿಯ ಭಾವ ಸಿಕ್ಕುವುದು. ಕಷ್ಟಪಡಬೇಕಂತೆ ಇಷ್ಟಪಟ್ಟಿದ್ದು ಸಿಗುವವರೆಗೂ, ಬೆಳೆಯಬೇಕಂತೆ ಹೀಯಾಳಿಸಿದವರು ತಲೆ ಎತ್ತಿ ನೋಡುವವರೆಗೂ. ಸಮಯ ಎನ್ನುವುದು ನಾವು ಲೆಕ್ಕಿಸದೆ ಖರ್ಚು ಮಾಡುವ ಏಕೈಕ ಕರೆನ್ಸಿ. ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಬೇರೆಯವರ ಅರಮನೆಯಲ್ಲಿ ಗುಲಾಮನಾಗುವುದಕ್ಕಿಂತ ನಿಮ್ಮ ಸ್ವಂತ ಗುಡಿಸಲಿನಲ್ಲಿ ರಾಜನಾಗಿರುವುದೇ ಉತ್ತಮ. ಜೀವನದ ಆರಂಭ ನಮ್ಮ ಕೈಯಲ್ಲಿಲ್ಲ, ಎಲ್ಲಿಯೋ ಏನೋ ನಮಗೆ ತಿಳಿಯೋದಿಲ್ಲ. ಜೀವನದ ಅಂತ್ಯವು ನಮ್ಮ ಕೈಯಲ್ಲಿಲ್ಲ, ಹೇಗೋ ಏನೋ ನಿರ್ಧರಿಸಲಾಗುವುದಿಲ್ಲ. ನಡುವಿರುವ 4 ದಿನ ಮಾತ್ರ ನಮ್ಮದಾಗಿರುವಾಗ ಒಳ್ಳೆಯವರಾಗಿ ಹೆಸರು ಮಾಡದಿದ್ದರೂ ಚಿಂತೆ ಇಲ್ಲ. ಇನ್ನೊಬ್ಬರಿಗೆ ಕೆಡುಕು ಬಯಸಿ ಬದುಕೋದ್ಬೇಡ. ಈ ಸಮಾಜದಲ್ಲಿ ನಂಬುವಷ್ಟು ಒಳ್ಳೆಯವರಿಲ್ಲ, ನಂಬದೆ ಇರುವಷ್ಟು ಕೆಟ್ಟವರಿಲ್ಲ. ಅವರವರ ಅವಶ್ಯಕತೆಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ. ಅದು ಮನುಷ್ಯರ ಹುಟ್ಟುಗುಣ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಶಮಿಸುತ್ತಾ ಇರ್ತಾನೆ. ಮತ್ತೆ ಮತ್ತೆ ನೋವು ಕೊಡ್ತಾ ಇರೋದು ಶತಮೂರ್ಖರ ಲಕ್ಷಣ. ಶಮಿಸುವ ವ್ಯಕ್ತಿ ಶ್ರೇಷ್ಠನಾಗ್ತಾನೆ, ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡ ತುಂಬಿಸುತ್ತಾ ಸಾಕ್ತಾನೆ. ಒಂದು ದಿನ ಹಾಲು ತುಂಬ ದುಃಖದಿಂದ ದೇವರ ಮುಂದೆ ತಪಸ್ಸು ಮಾಡಿತು. ದೇವರೇ, ನಾನು ಆಕಳಿನಿಂದ ಬಂದಾಗ ಎಷ್ಟು ಶುದ್ಧವಾಗಿರ್ತೇನೆ, ಬಿಳಿಯಾಗಿ ನಿರ್ಮಲವಾಗಿರ್ತೇನೆ. ಆದರೆ ಜನರು ನನ್ನನ್ನು ಹಾಗೇ ಬಿಡೋದಿಲ್ಲ. ನನ್ನನ್ನು ಮೊಸರಾಗಿಸ್ತಾರೆ, ಬೆಣ್ಣೆ ಮಾಡ್ತಾರೆ, ತುಪ್ಪ ಮಾಡ್ತಾರೆ, ಕೆಲವೊಮ್ಮೆ ಚಹಾ ಕಾಪಿಗೆ ಹಾಕ್ತಾರೆ. ನನ್ನ ಮೂಲ ರೂಪವೇ ಉಳಿಯೋದಿಲ್ಲ. ನನ್ನ ಜೀವನಕ್ಕೆ ಏನಾದರೂ ಬೆಲೆ ಇದೆ ಎಂದು ಕೇಳಿತು. ದೇವರು ಮುಗುಳ್ನಗುತ್ತಾ ಹೇಳಿದನಂತೆ, ಹಾಲೆ, ನಿನಗೆ ನಿನ್ನ ಮೌಲ್ಯ ಇನ್ನೂ ತಿಳಿದಿಲ್ಲ. ನೀನು ಹಾಲಾಗಿರುವಾಗ ಪೌಷ್ಟಿಕ ಆಹಾರವಾಗ್ತೀಯ, ಮೊಸರಾದಾಗ ಆರೋಗ್ಯ ಕೊಡ್ತೀಯ, ಬೆಣ್ಣೆಯಾದಾಗ ರುಚಿ ಹೆಚ್ಚಿಸ್ತೀಯ, ತುಪ್ಪವಾದಾಗ ದೇವರ ಆರಾಧನೆಗೆ ಬಳಕೆಯಾಗ್ತೀಯ, ದೀಪದಲ್ಲಿ ಬೆಳಕಾಗ್ತೀಯ, ಸಿಹಿ ತಿಂಡಿಯಲ್ಲಿ ಸಂತೋಷವಾಗ್ತೀಯ. ನಿನ್ನ ರೂಪ ಬದಲಾಗ್ತದೆ, ಆದರೆ ನಿನ್ನ ಮೌಲ್ಯ ಕಡಿಮೆಯಾಗೋದಿಲ್ಲ. ಬದಲಾಗಿ ಪ್ರತಿಯೊಂದು ರೂಪದಲ್ಲಿ ನಿನ್ನ ಬೆಲೆ ಹೆಚ್ಚುತ್ತದೆ. ಆಗ ಹಾಲಿಗೆ ತನ್ನ ತಪ್ಪು ಅರ್ಥವಾಯಿತು. ದೇವರು ಮತ್ತೆ ಹೇಳ್ತಾನೆ, ಜೀವನದಲ್ಲೂ ಹೀಗೆ. ಪರಿಸ್ಥಿತಿಗಳು ನಿನ್ನನ್ನು ಬದಲಾಯಿಸಬಹುದು, ಕಷ್ಟಗಳು ನಿನ್ನ ರೂಪವನ್ನು ಬದಲಾಯಿಸಬಹುದು, ಆದರೆ ಅದರಿಂದ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ನೀನೆಷ್ಟು ಸವಾಲುಗಳನ್ನು ಎದುರಿಸಿ ರೂಪಾಂತರಗೊಳ್ತೀಯೋ ಅಷ್ಟು ಅಮೂಲ್ಯನಾಗ್ತೀಯ. ಇದರ ಅರ್ಥ ಇಷ್ಟೇ ಬಂಧುಗಳೇ,
ನಿನ್ನ ಪರಿಸ್ಥಿತಿ ನಿನ್ನ ಮೌಲ್ಯವನ್ನು ನಿರ್ಧರಿಸೋದಿಲ್ಲ. ಜೀವನದ ಬದಲಾವಣೆಗಳು ನಿನ್ನನ್ನು ಮುರಿಯಲು ಅಲ್ಲ, ಇನ್ನಷ್ಟು ಅಮೂಲ್ಯನನ್ನಾಗಿ ಮಾಡಲು ಬರ್ತವೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.